ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ದಿನ ಸಂಚಿಕೆ ಅಂದರೆ 29ನೇ ತಾರೀಕು ಮೇ ತಿಂಗಳದು. ಈಗ ಒಂದು ಸ್ವಲ್ಪ ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನನಗೆ ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಆಗಿದ್ದರಿಂದ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ಏನಾಗುತ್ತೆ ಅಂದರೆ, ಆದಿ ಭಾಗ್ಯ ಕುಸುಮಾರ್ನ ಹುಡುಕ್ತಾ ಇರ್ತಾರೆ. ಕೊನೆಗೆ ಅವರು ಒಂದು ವೃದ್ಧಾಶ್ರಮದಲ್ಲಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಆದಿ ಭಾಗ್ಯ ಕುಸುಮಾರ್ನ ಹುಡ್ಕೊಂಡು ಬರ್ತಾರೆ. ಬಂದಿದ್ದ ತಕ್ಷಣ ಇಲ್ಲಿ ವೃದ್ಧಾಶ್ರಮದಲ್ಲಿ ಕುಸುಮಾರ್ ಏನು ಮಾಡ್ತಾರೆ, ಒಂದು ದೇವ್ರ ಮುಂದೆ ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ತಾ ಇರ್ತಾರೆ. ಕಣ್ಣಲ್ಲಿ ನೀರು ಹಾಕೊಂಡು ಪಾಪ ನೆಲ ಒರೆಸ್ತಾ ಇರ್ತಾರೆ. ಒರೆಸ್ಕೊಂಡು ಅಯ್ಯೋ ಹಳಾದಿ ಕಳೆ ನೆಲದಲ್ಲಿ ಕಲೆ ಇರುತ್ತೆ ನೋಡಿ, ಆ ಕಲೆನ ಹಳಾದಿ ಕಲೆ ಎಷ್ಟು ಒರೆಸಿದ್ರೂ ಹೋಗ್ತಾ ಇಲ್ಲ, ಅಷ್ಟು ಒರೆಸಿದ್ರೂ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ಒರೆಸ್ತಾ ಇರ್ತಾರೆ. ಒರೆಸ್ತಾ ಈ ನೆಲದ ಕಲೆನೇ ಇಷ್ಟು ಒರೆಸಿದ್ರೂ ಹೋಗ್ತಾ ಇಲ್ವಲ್ಲ. ಹಾಗೆ ಮನುಷ್ಯರಿಗೆ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಅದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಏನು ಮಾಡೋದು, ಮಾಡಲೇಬೇಕಲ್ವಾ. ನಮ್ಮ ಕಷ್ಟ ನಾವೇ ನೋಡ್ಕೋಬೇಕಲ್ವ, ನಮ್ಮ ಕಷ್ಟಕ್ಕೆ ಪರಿಹಾರ ನಾವೇ ಹುಡುಕೋಬೇಕಲ್ವ. ನಾವು ಯಾರ ಮೇಲೂ ಅವಲಂಬನೆ ಆಗಬಾರ್ದು, ನಮ್ಮ ಕಷ್ಟಕ್ಕೆ ನಾವೇ ಪರಿಹಾರ ಹುಡುಕೊಂಡು ಮಾಡಬೇಕು ಅಂತೇಳಿ ನೆಲ ಒರೆಸ್ತಾ ಇರ್ತಾರೆ ಪಾಪ ಕಣ್ಣಲ್ಲಿ ನೀರು ಹಾಕೊಂಡು. ಅದೇ ಸಮಯಕ್ಕೆ ಆದಿ ಭಾಗ್ಯ ಹುಡಿಕೊಂಡು ಬರ್ತಾರೆ. ಅಲ್ಲಿ ಕುಸುಮಾರ್ ನೆಲ ಒರೆಸ್ತಿರೋದು ನೋಡ್ಬಿಟ್ಟು ಆದಿ ಭಾಗ್ಯ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅವಾಗ ಭಾಗ್ಯ ಕಣ್ಣು ತುಂಬಿಕೊಂಡು ಆದಿ ನೋಡ್ತಾರೆ. ಆದಿಯವ್ರಿಗೂ ತುಂಬಾ ಬೇಜಾರಾಗುತ್ತೆ ಪಾಪ, ಅವರು ಕಣ್ಣಲ್ಲಿ ನೀರು ಹಾಕ್ಕೊಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಭಾಗ್ಯ ಆದಿ ನೋಡ್ತಾರೆ. ಕುಸುಮಾರ್ ಮನೆ ಒರೆಸ್ತಿರೋದಕ್ಕೆ ಭಾಗ್ಯ ಇದ್ದೆ ಹತ್ರ ಬಂದು ನೋಡ್ತಾರೆ. ಕುಸುಮಾರ್ ಮನೆ ಒರೆಸ್ಕೊಂಡು ಅವರಿಬ್ರು ನೋಡ್ಬಿಡ್ತಾರೆ. ನೋಡಿದ ತಕ್ಷಣ ಮನೆ ಒರೆಸಕ್ಕೆ ಕೋಲ್ ಇಟ್ಕೊಂಡು ಕುಸುಮಾರ್ ನಿಂತೇ ಇರ್ತಾರೆ. ಅವಾಗ ಭಾಗ್ಯ ಕುಸುಮ ಹತ್ರ ಬರ್ತಾರೆ. ನೋಡಿದ ತಕ್ಷಣ ಭಾಗ್ಯವ್ರಿಗೆ ಕಳ್ಳು ಚುರುಕನ್ಬಿಡುತ್ತೆ ಪಾಪ. ಕುಸುಮಾರ್ ಪರಿಸ್ಥಿತಿ ನೋಡ್ಬಿಟ್ಟು ಅವಾಗ ಭಾಗ್ಯ ಓಡ್ ಬಂದು ಕುಸುಮಾರ್ ಕೈಲಿರುತ್ತಲ್ಲ ಮನೆ ವರ್ಷ ಕೋಲ್ನ ಕಿತ್ತಿ ಬಿಸಾಕ್ಬಿಡ್ತಾರೆ. ಬಿಸಾಕಿದ ತಕ್ಷಣ ಕುಸುಮಾರ್ಗೆ ಕಣ್ಣಲ್ಲಿ ನೀರು ಬರುತ್ತೆ, ಭಾಗ್ಯವ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಅವಾಗ ಭಾಗ್ಯವರು, ಅತ್ತೆ ನೀವೇನು ಮಾಡ್ತಾಯಿದ್ದೀರ ಅಂತ ಗೊತ್ತಿದೆಯಾ ನಿಮಗೆ ಅಂತ ಭಾಗ್ಯ ಕೇಳ್ತಾರೆ. ಅವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತಿದೆ, ನಾನು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಭಾಗ್ಯವ್ರಿಗೆ ಹೇಳ್ತಾರೆ. ಅವಾಗ ಭಾಗ್ಯ, ಅತ್ತೆ ನಾವೆಲ್ಲ ಇದ್ಕೊಂಡು ನೀವು ಈ ಕೆಲಸ ಮಾಡಬೇಕಾತೆ ಅಂದರೆ ವೃದ್ಧಾಶ್ರಮದಲ್ಲಿ ಕುಸುಮಾರ್ ಮನೆ ಒರೆಸ್ತಿರ್ತಾರಲ್ಲ ಅದನ್ನೆಲ್ಲ ನೋಡ್ಬಿಟ್ಟು ಭಾಗ್ಯ ಹಂಗೆ ಹೇಳ್ತಾರೆ. ಅಲ್ಲತ್ತೆ ಬಾಯಿ ತುಂಬ ಮಗಳೇ ಅಂತ ಕರಿತಿದ್ರಲ್ಲತ್ತೆ ನೀವು, ನಾನು ನಿಮ್ಮ ಪಾಲ್ಗೆ ಇರಲಿಲ್ವತ್ತೆ, ನಾನು ಇದ್ಕೊಂಡು ನೀವು ಈ ಕೆಲಸ ಎಲ್ಲ ಮಾಡಬೇಕಾತೆ ನಾನು ನಿಮ್ಗೆ ನೆನಪೇ ಆಗಲಿಲ್ವತ್ತೆ. ನೀವು ಮದುವೆ ಮಾಡಿ ಕಳಿಸಿದ ತಕ್ಷಣ ಹಂಗಾರೆ ನನಗೂ ನಿಮಗೂ ಯಾವುದೋ ಸಂಬಂಧ ಇಲ್ಲ ಅಂತ ತಿಳ್ಕೊಂಬಿಟ್ರಾ? ಈ ಥರ ಅನ್ನಂಗಿದ್ರೆ ನಾನು ಮದುವೆನೇ ಆಯ್ತಿರ್ಲಿಲ್ಲ ಅತ್ತೆ, ನನಗೆ ಮದುವೆನೇ ಬೇಕಿರಲಿಲ್ಲ. ಇವತ್ತು ನನ್ನ ಜೀವನ ಎಷ್ಟು ಚೆನ್ನಾಗಿರೋಂಥ ಕಾರಣನೇ ನೀವು ನನ್ನ ಜೀವನ ಚೆನ್ನಾಗಿ ಮಾಡಿಬಿಟ್ಟು ನೀವು ಈ ಥರ ಕಷ್ಟದಲ್ಲಿ ಇರ್ಬೇಕಾದ್ರೆ ನನ್ನ ಕೈಲಿ ನೋಡೋಕ್ಕಾಗುತ್ತತ್ತೆ? ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ವತ್ತೆ? ನನಗೊಂದು ಮಾತು ಹೇಳಬೇಕು ಅನ್ನೋದು ನಿಮ್ಗೆ ಅರ್ಥ ಆಗಲಿಲ್ವತ್ತೆ? ಮಗಳೇ ಅಂತಿದ್ರಲ್ಲ, ಹೇಳ್ಬೇಕು ಇಂಥ ಕಷ್ಟದಲ್ಲಿ ಮಾವನಿಗೆ ಆಪ್ರೇಷನ್ ಮಾಡಬೇಕು, ಅದಕ್ಕೆ ಹಣ ಬೇಕು ಅಂತ ನನಗೊಂದು ಮಾತು ಹೇಳ್ಬೇಕಲ್ವತ್ತೆ? ನಾವೆಲ್ಲ ಇರಲಿಲ್ವತ್ತೆ ನಿಮಗೆ ಅಂದಾಗ ಭಾಗ್ಯ, ಅದೆಲ್ಲ ಬೇಡ ಭಾಗ್ಯ ಇವಾಗ ಅಂದಾಗ, ಏನು ಬೇಡ ಅತ್ತೆ, ನೀವು ಮಾಡ್ತಿರೋದು ಸರಿನಾ ನೀವು ಹೇಳಿ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಿರ್ತಾರೆ. ಅಷ್ಟಲ್ಲಿ ಆದಿ ಬಂದು, ಅಲ್ಲ ಗೆಳತಿ, ನಾವು ಬೇರೆಯವರ ನನ್ನ ಜೀವನ ಇವತ್ತು ಎಷ್ಟು ನೋವಲ್ಲಿದ್ದೆ, ನನ್ನ ಜೀವನ ಇವತ್ತು ಖುಷಿಯಾಗಿರಬೇಕು, ನಾನು ಭಾಗ್ಯ ಚೆನ್ನಾಗಿರಬೇಕು ಅಂತ ನೀವು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಒಂದು ಮಾಡಿದ್ದೀರಾ, ಹಿಂಗಿರ್ಬೇಕಾದ್ರೆ ನೀವು ನಮ್ಗೆ ಹೇಳ್ಕೊಬೇಕಲ್ವಾ? ಆಯಿತು ಬಿಡಿ ಗೆಳತಿ, ಅದಲ್ಲ ಇವಾಗ ಭಾಗ್ಯನ ಬೇಡ, ನಾನು ನಿಮ್ಮ ಮಗ ತಾನೆ, ನಾನು ನಿಮ್ಮ ಮಗ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ, ನೀವು ನನ್ನ ತಾಯಿ ತಾನೆ, ತಾಯಿಯಿಂದಲೇ ನಿಮ್ಮನ್ನು ತಿಳ್ಕೊಂಡಿರೋದು, ನನಗಾರು ನೀವು ಒಂದು ಮಾತು ಹೇಳಬೇಕಿತ್ತಲ್ವ ಗೆಳತಿ, ನಾನು ನಿಮಗೆ ದೂರ ಆಗ್ಬಿಟ್ಟಿದ್ದೀನಿ. ಅಲ್ಲ ಗೆಳತಿ, ಇಂಥ ಪರಿಸ್ಥಿತಿಲಿ ನನಗೊಂದು ಮಾತು ಹೇಳಬೇಕು ಅಂತಲೂ ಕೂಡ ನಿಮ್ಗೆ ಅನಿಸ್ಲಿಲ್ವಾ? ಮಗ ಅಂತೀರಲ್ಲ ನೀವು, ಅಂಕಲ್ಗೂ ನಾನು ಬೇಡ ಆಗ್ಬಿಟ್ಟಿದ್ದೀನಿ ಇವಾಗ ನಾನು ಅಂತ ಆದಿ ಹೇಳ್ತಾರೆ. ಅವಾಗ ಭಾಗ್ಯ, ಹೌದು ಅತ್ತೆ, ನಾವೆಲ್ಲ ಇದ್ದೀವಿ ತಾನೆ, ನಾವೆಲ್ಲ ಇದ್ಕೊಂಡು ನೀವು ಇಷ್ಟು ಕಷ್ಟಪಡಬೇಕತ್ತೆ, ನಿಮ್ಗೆ ಗೊತ್ತಾಗಲ್ವ ಅತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳಿದಾಗ, ಭಾಗ್ಯ ಇವಾಗ ನೀನು ಏನೇನೋ ಮಾತಾಡಿ ನನ್ನ ಮನಸ್ಸು ಹೊಲಿಸ್ಬೇಡ, ಸುಮ್ಮನಿರ್ತೀಯ, ಮದುವೆ ಕೊಟ್ಟಾದ್ಮೇಲೆ ನೀನು ಬೇರೆ ನಾವು ಬೇರೆ, ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಕುಸುಮಾರು ಮನ್ಸಿಗೆ ನೋವು ಮಾಡ್ಕೊಂಡು ಹೇಳ್ಬಿಡ್ತಾರೆ. ಭಾಗ್ಯ, ಏನು ಹೇಳಿದ್ರತ್ತೆ, ಸಂಬಂಧ ಇಲ್ವಾ ಅತ್ತೆ, ನೀವು ಹೇಳಿ, ನನ್ನ ಮುಖ ನೋಡಿ ಹೇಳಿತ್ತೆ ಅಂತ ಭಾಗ್ಯ ಕೇಳ್ತಾರೆ. ಹೌದು ಭಾಗ್ಯ ಅಂದಾಗ ಅವಾಗ, ಅಲ್ಲ ಅತ್ತೆ, ನಾನು ಹೇಳಿದೆ ತಾನೇ ನಿಮಗೆ, ಪ್ರತಿಯೊಂದು ಕಷ್ಟದಲ್ಲೂ ನೀವು ನನಗೆ ಭಾರ ಆಗಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ನಾನು ಅವತ್ತಿಂದ ನಿಮ್ಗೆ ಹೇಳಿದೆ ಅಲ್ವಾ ಅತ್ತೆ? ಇವಾಗ ನಾನು ನಿಮಗೆ ಬೇರೆ ಆಗ್ಬಿಟ್ಟಿದ್ದೀನಿ ಅತ್ತೆ, ನೀವು ನನಗೆ ಭಾರನ, ನೀವು ಮಾವ ನನಗೆ ಭಾರನ, ನಾನು ಅವತ್ತಿಂದ ನಿಮ್ಮನ್ನು ನೋಡ್ಕೊತೀನಿ ಅಂತ ಹೇಳಿದ್ದೀನಿ, ಇವತ್ತು ನೋಡ್ಕೊತೀನಿ ಅತ್ತೆ, ನಿಮಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅತ್ತೆ, ಇವತ್ತು ನಾನು ಬೇಡವಾತ್ತೆ ನಿಮಗೆ, ಈ ಪರಿಸ್ಥಿತಿಲಿ ನನಗೆ ಹೇಳ್ಕೋಬೇಕು ಅಂತ ಅನಿಸ್ಲಿಲ್ವ ನಿಮಗೆ? ಅದೆಲ್ಲ ನನಗೆ ಗೊತ್ತಿಲ್ಲ, ನನ್ನ ಜೊತೆ ಬರಬೇಕು ನೀವು ಇವಾಗ ಅಂತ ಭಾಗ್ಯ ಹೇಳ್ತಾರೆ. ಕುಸುಮಾರು, ಇಲ್ಲ ಭಾಗ್ಯ, ನೀನೇನು ಹೇಳಿದ್ರು ನಾನು ನಿನ್ನ ಜೊತೆ ಬರಲ್ಲ ಅಷ್ಟೇನೇನೆ ಅಂದಾಗ, ಹೌದಾ ಬರಲ್ವಾ ಅಂದಾಗ, ಇಲ್ಲ ಬರಲ್ಲ, ನೋಡು ಭಾಗ್ಯ, ಇವಾಗ ನನ್ನ ಕಷ್ಟ ನನಗೇನೇ ಕಷ್ಟದ ಪರಿಸ್ಥಿತಿ ಬಂದರೂ ನಾನೇ ನಿಭಾಯಿಸ್ಕೊತೀನಿ, ನೀನು ತೊಂದರೆ ಕೊಡೋಕೆ ಇಷ್ಟಪಡಲ್ಲ, ನೀನು ಆದಿ ಚೆನ್ನಾಗಿರ್ಬೇಕು ಅಷ್ಟೇ ನನಗೆ ಅಂತ ಕುಸುಮ ಹೇಳ್ತಾರೆ. ಅವಾಗ ಆದಿ, ಗೆಳತಿ, ನಾವು ಚೆನ್ನಾಗಿರಬೇಕು ತಾನೇ, ನೀವು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ಒಂದು ಮಾಡಿದ್ದೀರಾ, ಮದುವೆ ಮಾಡಿದ್ದೀರಾ ನಿಂತ್ಕೊಂಡು, ನಾನು ಎಷ್ಟು ನೋವಲ್ಲಿರ್ಬೇಕಾದ್ರೆ ನನಗೆ ಎಷ್ಟು ಸಮಾಧಾನ ಮಾಡಿದ್ದೀರಾ, ಹುರಿದುಂಬಿಸಿದ್ದೀರಾ, ನನಗೆ ಹೊಸ ಜೀವನ ಕಟ್ಕೊಳ್ಳೋಕ್ಕೆ ನೀವೇ ಮಾಡಿಕೊಟ್ಟಿರೋ ದಾರಿ ಇದು, ಹಂಗನ್ಬಿಟ್ಟು ಇವಾಗ ನಾವು ನಿಮಗೆ ಸಹಾಯ ಮಾಡಬಾರ್ದಾ ಗೆಳತಿ ಅಂತ ಅದಕ್ಕೆ ಹೇಳ್ತಾರೆ. ಅದಾಗಲ್ಲ ಫ್ರೆಂಡು, ನೀನು ಇವಾಗ ನನಗೇನೇ ಹೇಳ್ಬೇಡ ಫ್ರೆಂಡು ನೀನು ಅಂತ ಕುಸುಮ ಹೇಳ್ತಾರೆ. ಇಲ್ಲ ಗೆಳತಿ, ನೀವು ಬರಲೇಬೇಕು ಅಂತ ಅದು ಹೇಳ್ತಾರೆ. ಇಲ್ಲ, ನೀವೇನೇ ಮಾಡಿದ್ರು ನಾನು ನಿಮ್ಮ ಜೊತೆ ಬರಲ್ಲ ಅಂತ ಕುಸುಮ ಹೇಳ್ತಾರೆ. ಅವಾಗ ಭಾಗ್ಯ, ಹೌದಾ ಸರಿ ಅತ್ತೆ ಆಯಿತು, ನೀವು ಬರಲ್ವಾ,
ನಿಮಗಿನ್ನ 10 ಪಟ್ಟು ಅಷ್ಟು ಹಠ ನನಗಿದೆ ಅತ್ತೆ. ಯಾಕೆಂದರೆ ನೀವೇ ನನಗೆಲ್ಲ ಹೇಳ್ಕೊಟ್ರೋ ಗುರು, ನನಗೆ ಒಳ್ಳೇದು ಕಲಿಸ್ಕೊಟ್ಟಿರೋದು ನೀವೆಷ್ಟು ಹಠ ಮಾಡ್ತೀರೋ ನಿಮಗಿನ್ನ 10 ಪಟ್ಟು ಹಠ ನನಗಿದೆ ಅತ್ತೆ ಅಂತ ಭಾಗ್ಯ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಕುಸುಮನ, ಅತ್ತೆ ಇವಾಗ ಏನು ನೀವು ಬರ್ತೀರಾ ಬರಲ್ವಾ ಅಂದಾಗ, ಇಲ್ಲ ಭಾಗ್ಯ ಕೇಳ್ತಾರೆ ಕುಸುಮ, ಇಲ್ಲ ಭಾಗ್ಯ ನಾನು ಬರಲ್ಲ ಅಂದಮೇಲೆ ಬರಲ್ಲ, ನಾನು ಹೇಳಿದ್ದೀನಿ ತಾನೇ ನಾನು ಒಬ್ರಿಗೆ ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ ಅಂತ, ನಾನು ಬರಲ್ಲ ಅಂದಮೇಲೆ ಬರಲ್ಲ ಅಷ್ಟೇನೇನೆ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಸರಿ ಅತ್ತೆ ಆಯಿತು, ಅದೇವ್ರೆ ನಾವೇನು ಡಿಸೈಡ್ ಮಾಡಿದ್ವಿ ಅದೇ ಥರನೇ ತೀರ್ಮಾನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಆಮೇಲೆ ಹೌದು ಭಾಗ್ಯ ಹಾಗೆ ಮಾಡೋಣ ಬಿಡಿ, ನಾವು ಡಿಸೈಡ್ ಮಾಡ್ದಂಗೆ ನಾವು ಅದೇ ಥರ ಇರೋಣ ಬಿಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಕುಸುಮ ಏನು ನಿಮ್ಮದು ಅಂತ ಅಂದಾಗ, ಹೌದು ಒಂದು ಕೆಲಸ ಮಾಡ್ತೀನಿ, ನಮ್ಮ ಬಟ್ಟೆಗಳನ್ನೆಲ್ಲ ತರಿಸ್ಬಿಡ್ತೀನಿ, ನಾವು ಇಲ್ಲೇ ಇದ್ಬಿಡೋಣ ಭಾಗ್ಯ ಅಂತ ಹೇಳ್ತಾರೆ. ಸರಿ ಅದೇವ್ರೆ ಅಂತ ಭಾಗ್ಯ ಹೇಳಿದ ತಕ್ಷಣ ಕುಸುಮಗೆ ಶಾಕ್ ಆಗುತ್ತೆ, ಇದೇನಪ್ಪ ಇವ್ರು ಈ ಥರ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಜಯಂತ್ ಕಾಲ್ ಮಾಡಿಬಿಟ್ಟು ನಾನು ಬಟ್ಟೆಗಳೆಲ್ಲ ಇಲ್ಲಿ ತರಕ್ಕೆ ಹೇಳ್ತೀನಿ, ನಾವು ಇಲ್ಲೇ ಇದ್ಬಿಡೋಣ ಬಿಡಿ, ಗೆಳತಿ ಜೊತೆನೇ ನಾವು ಇಲ್ಲೇ ಇರೋಣ ಅಂತ ಹೇಳಿದ ತಕ್ಷಣ, ಸರಿ ನಾನು ಫೋನ್ ಮಾಡ್ತೀನಿ ರೀ ಅಂತ ಆದಿಯವರು ಫೋನ್ ತೆಗೆದ್ಬಿಟ್ಟು ಫೋನ್ ಮಾಡೋಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಕುಸುಮ ರೋಡ್ ಬಂದು ಸರಿ ಆಯಿತು ಅಂದ್ಬಿಟ್ಟು ಫೋನ್ ಕಿತ್ಕೋತಾರೆ. ಫ್ರೆಂಡು ಏನು ಮಾಡ್ತಿದ್ದೀನಿ ನೀನು ಇವಾಗ ಅಂತ ಹೇಳ್ತಾರೆ. ಅವಾಗ ಗೆಳತಿ ಹೌದು ನಾವು ಇಲ್ಲೇ ಇರೋಣ ಅಂತಲೇ ತೀರ್ಮಾನ ಮಾಡಿರೋದು ಅಂತ ಹೇಳ್ತಾರೆ. ಅವಾಗ ಅದೆಲ್ಲ ಏನು ಬೇಡ, ಇವಾಗೇನು ನಾನು ನಿಮ್ಮ ಜೊತೆ ಬರಬೇಕಾ ಅಂದಾಗ, ಹೌದು ಬರಬೇಕು ಅಂದಾಗ, ಸರಿ ಆಯಿತು ಬರ್ತೀನಿ ಬಿಡಿ ಅಂತಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅವಾಗ ಮತ್ತು ಭಾಗ್ಯಂಗೆ ಖುಷಿ ಆಗುತ್ತೆ. ಅಲ್ಲ ಗೆಳತಿ ನಾವೆಲ್ಲ ಇರ್ಬೇಕಾದ್ರೆ ನೀವು ಈ ಥರ ಮಾಡ್ತಿರಲ್ಲ, ಇದು ಸರಿನಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಕುಸುಮರು ಏನು ಮಾತಾಡಲ್ಲ, ಸರಿ ಆಯಿತು ನಾನು ಬರ್ತೀನಿ, ಆದರೆ ನಂದೊಂದು ಷರತ್ತಿದೆ ಅಂದಾಗ, ಏನತ್ತೆ ನಾನು ನಿಮಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನತ್ತೆ, ನಿಮಗೋಸ್ಕರ ಒಂದು ಹೊಸ ಕೆಲಸ ಕೂಡ ಹುಡುಕಿದ್ದೀನತ್ತೆ ನಾನು, ಆದರೆ ನೀವು ಬಂದ್ರೇ ನನಗೆ ಆ ಕೆಲಸ ಆಗೋದು ಅತ್ತೆ, ನೀವು ಬರಲೇಬೇಕು ಅತ್ತೆ ಅಂತ ಭಾಗ್ಯ ಹೇಳಿದಾಗ, ಅದಕ್ಕೆ ಹೇಳ್ತಾ ಇದ್ದೀನಿ ಭಾಗ್ಯ, ನಾನು ನಿಮ್ಮ ಜೊತೆ ಬರಬೇಕು ಅಂದರೆ ನಂದೊಂದು ಷರತ್ತಿದೆ ಅಂದಾಗ, ಹೇಳಿ ಅತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅವಾಗ ಭಾಗ್ಯ, ಅಲ್ಲ ಅತ್ತೆ ನಾವೆಲ್ಲ ಇದ್ಕೊಂಡು ನೀವು ಇಷ್ಟೆಲ್ಲ ಕಷ್ಟಪಡೋದು ನಮ್ಮ ಕೈಲಿ ನೋಡೋಕ್ಕಾಗುತ್ತೆ ಅತ್ತೆ, ನೀವು ಯಾಕತ್ತೆ ಈ ಥರ ಮಾಡ್ತಿದ್ದೀರಾ, ನಮ್ಮನ್ನ ಯಾಕತ್ತೆ ನೀವು ಅರ್ಥ ಮಾಡ್ಕೋತಿಲ್ಲ ಅತ್ತೆ, ನಾನು ನಿಮ್ಗೆ ಇಲ್ವಾ ಅತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾರೆ. ಅವಾಗ ಕುಸುಮ ಕಣ್ಣಲ್ಲಿ ನೀರು ಬರ್ತಾರತ್ತೆ. ಅವಾಗ ಭಾಗ್ಯ ಇನ್ನು ಮಾತು ಮರೆಸ್ಬೇಡ ಭಾಗ್ಯ, ನಾನು ಹೇಳ್ದೆ ತಾನೆ ನಂದೊಂದು ಷರತ್ತಿದೆ ಅಂದಾಗ, ಹೇಳಿ ಅತ್ತೆ ಅಂದಾಗ, ನೋಡು ಭಾಗ್ಯ ನಿಮ್ಮ ಮಾವನವ್ರಿಗೆ ನೀನು ಆಸ್ಪತ್ರೆಗೆ ಆಪ್ರೇಷನ್ಗೆ ಎಷ್ಟು ಖರ್ಚು ಮಾಡ್ತೀಯೋ ಅಷ್ಟೆಲ್ಲ ದುಡ್ಡನ್ನ ನೀನು ವಾಪಸ್ ತಗೋಬೇಕು, ನಾವು ಯಾರ ಹಂಗಲ್ಲೂ ಕೂಡ ಇರಲ್ಲ, ಅರ್ಥ ಆಯಿತಾ, ನಾನೇನೇ ಖರ್ಚು ಮಾಡಿದರೂ ನಾನು ವಾಪಸ್ ಕೊಡ್ತೀನಿ, ಆ ಷರತ್ತಿದ್ರೆ ಮಾತ್ರ ನಾನು ಬರಲ್ಲ ಅಂದಾಗ, ಅದು ಅತ್ತೆ ಅಂದಾಗ, ಅಷ್ಟೇ ಇವಾಗ ಹೇಳ್ತಾ ಇದ್ದೀನಲ್ಲ ಫ್ರೆಂಡು, ಆ ಷರತ್ತಲ್ಲಿ ನೀವು ಒಪ್ಕೊಂಡ್ರೆ ನಾನು ಬರ್ತೀನಿ, ನಾನು ಬರಲ್ಲ ಅಂತ ಅಂದ್ಬಿಟ್ಟು ಆದಿಗೆ ಹೇಳ್ತಾರೆ. ಅವಾಗ ಆದಿಗೆ ಕಣ್ಮಿ ಸಿಗ್ತಾರೆ. ಆಯಿತು ಅಂದಾಗ, ಸರಿ ಅತ್ತೆ ಆಯಿತು ಅತ್ತೆ ನೀವು ವಾಪಸ್ ಕೊಡಿ ಅತ್ತೆ, ಅದು ಮುಂದೆ ನೋಡ್ಕೊಳ್ಳೋದಲ್ಲ, ಇಲ್ಲ ನಾನು ವಾಪಸ್ ಕೊಡ್ತೀನಿ, ನೀವು ಈಸ್ಕೋಬೇಕು ಅಷ್ಟೇ ಅಂತ ಬಂದ್ಬಿಟ್ಟು ಕುಸುಮಾರ್ ಭಾಗ್ಯಗೆ ಹೇಳ್ತಾರೆ. ಸರಿ ಅತ್ತೆ ಆಯಿತು ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅವಾಗ ಇಬ್ಬರು ಅತ್ತೆ ಸೊಸೆ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ. ಅವಾಗ ಭಾಗ್ಯ, ಅತ್ತೆ ಎಲ್ಲರಿಗೂ ನಾವಿಬ್ಬರು ಮಾದರಿ ಅತ್ತೆ ಸೊಸೆ ಅತ್ತೆ, ನೀವು ನನಗೆ ಅತ್ತೆ ಅಲ್ಲ ಅಮ್ಮಂಗಿನೇ ಹೆಚ್ಚಾಗಿದ್ದೀರ ಅತ್ತೆ, ನೀವು ಎಲ್ಲರಿಗೂ ಇಂಥ ಅತ್ತೆನೇ ಸಿಗಬೇಕು ಅಂತಲೇ ಅತ್ತೆ ಎಲ್ಲರೂ ಖುಷಿ ಪಡೋದು, ಅಂಥ ಅತ್ತೆ ನೀವು ನನಗೆ ಅತ್ತೆ ಆಗಿರಲಿಲ್ಲ ಅಮ್ಮ ಆಗಿದ್ದೀರ ಅತ್ತೆ ನೀವು ಅಂತಂದ್ಬಿಟ್ಟು ಭಾಗ್ಯ ಮತ್ತು ಕುಸುಮರು ಕಣ್ಣಲ್ಲಿ ನೀರು ಹಾಕ್ತಿರ್ತಾರೆ. ತುಂಬ ಆತ್ಮೀಯವಾಗಿರ್ತಾರಲ್ಲ ಅವರಿಬ್ರು ಅದರಿಂದ. ಆಮೇಲೆ ಸರಿ ಇಲ್ಲೇ ಏನಾಗುತ್ತೆ, ಮೀನಾಕ್ಷಿ ಏನಿದು ಕನಿಕಾ ಕಾಲೇ ಮಾಡಲಿಲ್ವಲ್ಲ, ಇಷ್ಟೊತ್ತಕ ಕಾಯ್ತಾ ಇದ್ದೀನಿ, ಕಾಲ್ ಮಾಡ್ತೀನಿ ಅಂತ ಹೋದವಳು ಕಾಲೇ ಮಾಡಲಿಲ್ವಲ್ಲ, ಏನು ಮಾಡ್ತಿದ್ದಳು ಇವಳು ಅಂತ ಮೀನಾಕ್ಷಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ಫೋನ್ ಹಿಡ್ಕೊಂಡು ನಿಂತಿರ್ತಾರೆ. ಇದೇನು ಇಷ್ಟೊತ್ತಕ ಫೋನ್ ಮಾಡ್ಬೇಕಾ ಈ ಕನಿಕಾ, ಏನು ಮಾಡ್ತಿದ್ದಾಳು ಏನೋ, ಇವಳು ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲಪ್ಪ, ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಏನು ಮಾಡ್ತಾರೆ, ಫೋನ್ ಮಾಡ್ತಾರೆ. ಕನಿಕಾ ಕಾರಲ್ಲಿ ಕೂತಿರ್ತಾಳೆ. ಅವಾಗ ಮೀನಾಕ್ಷಿ ಫೋನ್ ಬಂದಿದ್ದ ತಕ್ಷಣ, ಅತ್ತೆ ಹೇಳಿ ಅತ್ತೆ ಅಂದಾಗ, ಏನು ಕನಿಕಾ ಕಾಲ್ ಮಾಡಬೇಕು ಅಂತ ಗೊತ್ತಾಗೋದಿಲ್ವ ನಿನಗೆ ಅತ್ತೆ, ಅದು ಅಂದಾಗ, ಏನು ಹೆಂಗ್ಸ್ ದುಡ್ಡು ಇಸ್ಕೊಳ್ಳಿಲ್ವಾ ಕುಸುಮ ಅವರು ಅಂದಾಗ, ಇಲ್ಲ ಅತ್ತೆ ಅಂದಾಗ, ಯಾಕೆ ಅಂದಾಗ, ಇಲ್ಲ ಅತ್ತೆ ಅವ್ರು ಇಸ್ಕೊಂಡಿಲ್ಲ ವಾಪಸ್ ಕೊಟ್ಬಿಟ್ರು, ನಾವೇನು ಹೇಳಿದ್ರು ಅವ್ರು ನಮ್ಗೆ ಉತ್ತರ ಆನ್ಸರ್ ಹಂಗೆ ಕೊಡ್ತಾ ಇದ್ದಾರೆ ಅತ್ತೆ, ಅವರು ದುಡ್ಡು ತಗೊಳ್ಳಿಲ್ಲ ಅತ್ತೆ ಅಂತ ಅಂದಾಗ, ವಾಟ್ ಏನಂತ ಹೇಳ್ತಾ ಇದೆಯಾ ನೀನು ಅಂದಾಗ, ಹೌದು ಅತ್ತೆ ಅವ್ರು ಇನ್ನೂ ಜಾಸ್ತಿ ನೀನು ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ ಅಷ್ಟೇ ಅಂತ ಅಂದರು ಅತ್ತೆ. ಏನಂದ್ರು ಅಂದಾಗ, ಏನಿಲ್ಲ ನಾನು ಬಂದು ಮನೇಲೇ ಕೂತ್ಕೊತೀನಿ, ಅವಾಗ ಏನು ಮಾಡ್ತೀರಾ ನೋಡೋಣ ಅಂತ ಅಂದ್ಬಿಟ್ಟು ಕುಸುಮ ಅವರು ಹೇಳಿದ್ರತ್ತೆ ಅಂತ ಕನಿಕಾ ಮೀನಾಕ್ಷಿಗೆ ಹೇಳ್ತಾಳೆ. ಮೀನಾಕ್ಷಿಯವರು ಏನೋ ಮನೆಗೆ ಬಂದು ಕೂತ್ಕೋತಾರಂತ, ಸರಿ ಮನೆಗೆ ಬಂದು ಕೂತ್ಕೊಳ್ಳಿ ಬಿಡು, ಅವಾಗ ನೋಡ್ತೀನಿ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು, ನಾನು ಮಾಡ್ತೀನಿ, ಇಷ್ಟೆಲ್ಲ ಮಾತಾಡಿದ್ರ ಅಮ್ಮ ನನಗೆ ಗೊತ್ತು ನಾನು ಏನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾನು ನೋಡ್ಕೊತೀನಿ ಬಿಡು, ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ಬಿಟ್ಟು ಕನಿಕಾಗಿ ಮೀನಾಕ್ಷಿ ಹೇಳ್ತಾರೆ. ಅವಾಗ ಮೀನಾಕ್ಷಿ ಮನೆಗೆ ಬಂದು ಕೂತ್ಕೊತಾರಾ, ಕೂತ್ಕೊಳ್ಳಿ ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಅನ್ಕೊಂತಿರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಕುಸುಮವ್ರು ಬರೋಕ್ಕೆ ಒಪ್ಕೋತಾರೆ. ಅವಾಗ ಆದಿ ಭಾಗ್ಯಂಗೆ ತುಂಬಾ ಖುಷಿ ಆಗುತ್ತೆ. ಅರೆ ಕುಸುಮವ್ರು ಷರತ್ತು ಹಾಕಿರ್ತಾರಲ್ಲ, ಈ ಥರ ಷರತ್ತಿದ್ರೇ ನಾನು ಬರೋದಿಲ್ದಿರ ನಾನು ಬರಲ್ಲ ಅಂತ ಹೇಳಿರ್ತಾರಲ್ಲ, ಭಾಗ್ಯ ಮತ್ತು ಆದಿಯವರು ಕಣ್ಮಿಸಿಕೊಂಡು ಆಯಿತು ಹಂಗೆ ಆಗಲಿ ಬರಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ. ಕುಸುಮರು ಮೊದಲು ಬಂದರೆ ಸಾಕು ಅಂತ ಆದಿ ಮತ್ತು ಭಾಗ್ಯಕ್ಕೆ ಮನಸ್ಸಲ್ಲಿರೋದು. ಏಕೆಂದರೆ ಇಲ್ಲಿ ವೃದ್ಧಾಶ್ರಮದಲ್ಲಿ
ಕುಸುಮರು ಕಷ್ಟಪಡೋದು ನೋಡೋಕ್ಕಾಗ್ದಲೆ ಭಾಗ್ಯವರು ಈ ಭಾಗ್ಯ ಮತ್ತು ಆದಿಯವರಿಬ್ಬರು ಹ್ಞೂ ಆಯಿತು ಫಸ್ಟ್ ಮನೆಗೆ ಬರಲಿ ನಾವು ಕೂಡ ತೀರ್ಮಾನ ತಗೋತಾರೆ. ಸರಿ ಅಲ್ಲಿಂದ ಬಂದ್ಬಿಟ್ಟು ಭಾಗ್ಯ ಏನು ಮಾಡ್ತಾಳೆ, ಸರಿ ಬನ್ನಿ ಅತ್ತೆ ಮೊದಲು ಮಾವಂಗೆ ಆಪ್ರೇಷನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ, ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದು ಇದ್ರ ಹತ್ರ ಬರ್ತಾರೆ, ರಿಸೆಪ್ಷನ್ ಹತ್ರ ಬಂದುಬಿಟ್ಟು ಆದಿಯವರು ಇಲ್ಲಿ ಧರ್ಮರಾಜ್ ಅಂತಿದ್ದಾರಲ್ಲ ಅವ್ರಿಗೆ ಆಪ್ರೇಷನ್ಗೆಲ್ಲ ಯಾವಾಗ ಮಾಡ್ತೀರಾ ಏನು ಅಂತಂದಾಗ, ಸರ್ ನೀವು ಅಮೌಂಟ್ ಕಟ್ಟಿದ್ದು ಇಮಿಡಿಯೇಟಾಗಿ ನಾವು ಸ್ಟಾರ್ಟ್ ಮಾಡ್ತೀವಿ ಸರ್ ಅಂತೇಳಿ ಒಬ್ಬರು ಹೇಳ್ತಾರೆ. ಅವಾಗ ಸರಿ ಆಯಿತು ಅಂದ್ಬಿಟ್ಟು ಗೆಳತಿ ಇಲ್ಲಿ ಸೈನ್ ಮಾಡಿ ಅಂತ ಒಂದು ಪೇಪರ್ನ ಆದಿಯವರು ಕುಸುಮ ಕೈ ಕೊಡ್ತಾರೆ. ಕುಸುಮ ಇನ್ನೇನು ಸೈನ್ ಮಾಡಬೇಕು, ಭಾಗ್ಯ ಕುಸುಮ ಅದೇ ಅಲ್ಲೇ ಇರ್ತಾರೆ, ಸೈನ್ ಮಾಡಬೇಕು ಅನ್ನೋಷ್ಟರಲ್ಲಿ ಶ್ರೇಷ್ಠ ಬರ್ತಾಳೆ. ಶ್ರೇಷ್ಠ ಬಂದಿದ ತಕ್ಷಣ ಕುಸುಮ ಶ್ರೇಷ್ಠ ನೋಡ್ಬಿಡ್ತಾರೆ. ನೋಡ್ಬಿಟ್ಟು ಏಯ್ ಇಲ್ಲಕ್ಕೆ ಬಂದಿದ್ದೀನಿ ನೀನು ಅಂದಾಗ, ಅತ್ತೆ ನೀವು ಎಲ್ಲಿದ್ದೀರ ಅತ್ತೆ, ನಾನು ಎಲ್ಲೆಲ್ಲಿ ನಿಮ್ಮನ್ನು ಹುಡ್ಕೋದತ್ತೆ ಅಂದಾಗ, ಏಯ್ ಮುಚ್ಚೆ ಬಾಯಿ, ಈ ನಾಟಕದ ಮಾತೆಲ್ಲ ನನ್ನ ಹತ್ರ ಆಡಬೇಡ, ನೀನು ಇಷ್ಟೇ ಥರ ಎಷ್ಟೋ ನಾಟಕ ಆಡ್ಬಿಟ್ಟಿದ್ಯಾ, ನನಗೆಲ್ಲ ಗೊತ್ತು ಕಣೆ, ಮುಚ್ಚೆ ಬಾಯಿ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಇಲ್ಲ ಅತ್ತೆ ನಾನು ನಿಜವಾಗ್ಲೂ ಮೊದಲಂಗಿಲ್ಲ ಅತ್ತೆ, ನಾನು ಬದಲಾಗಿದ್ದೀನಿ ಅತ್ತೆ, ನೀವು ಯಾಕತ್ತೆ ಅರ್ಥ ಮಾಡ್ಕೋತಾ ಇಲ್ಲ ಅಂದಾಗ, ನಾನು ನಂಬಲ್ಲ ಕಣೆ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅತ್ತೆ ನೀವು ಮನೆ ಬಿಟ್ಟು ಬಂದಿದ್ದೀರಲ್ಲ ಅತ್ತೆ, ಆ ಸೂರ್ಯವಂಶಿ ಮನೇಲಿ ನಾನು ಒಬ್ಬಳೇ ಇರೋಕ್ಕೆ ಹೆಂಗತ್ತೆ ಸಾಧ್ಯ, ನೀವು ಇರಬೇಕತ್ತೆ, ಆ ಮನೆ ನಿಮಗೂ ಸೇರಿದ್ದತ್ತೆ ಅಂತ ಶ್ರೇಷ್ಠ ಹೇಳ್ತಾಳೆ. ಇಲ್ಲ ಆ ಮನೇಲಿ ನಿನಗೆ ಸೇರಿದ್ದು ನೀನೇ ಇದ್ಗೋ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬರೋಲ್ಲ, ಅರ್ಥ ಆಯ್ತಾ, ಅಂಥ ಮಗ ನನಗೆ ಈ ಥರ ಮಾಡಿ ತಂದೆ ತಾಯಿನ ಕೈ ಬಿಟ್ಟು ಅಂದಮೇಲೆ ನನಗೆ ಯಾಕೆ ಆ ಮನೆ ಬೇಡ, ನೀನೇ ಆ ಮನೇಲಿ ಇದ್ಗೋ ಅಂತ ಕುಸುಮ ಶ್ರೇಷ್ಠಗೆ ಹೇಳ್ತಾರೆ. ಶ್ರೇಷ್ಠ ಇಲ್ಲ ಅತ್ತೆ ನೀವು ಬರಲೇಬೇಕು, ನೀವು ಬಂದ್ರೇ ನಾನು ಹೋಗೋದು, ಇಲ್ಲಾಂದ್ರೆ ನಾನು ಹೋಗಲ್ಲ ಅತ್ತೆ, ನೀವು ಬರಲೇಬೇಕು, ನೀವು ಬರೋವರೆಗೂ ನಾನು ಬಿಡಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ. ಕುಸುಮಾರ್ ಏನೇ ಮಾಡ್ತೀಯಾ, ನಾನು ಬರಲ್ಲ ಅಂದಮೇಲೆ ಆ ಮನೆಗೆ ಬರಲ್ಲ ಕಣೆ, ಅರ್ಥ ಮಾಡ್ಕೊಳ್ಳೆ, ನಾನೇಗೆ ಬರಬೇಕು ಆ ಮನೆಗೆ, ನಾನು ಬರಲ್ಲ ಕಣೆ, ನೀನೇನು ಅಂತ ನನಗೆ ಗೊತ್ತು, ನೀನು ಬದಲಾಗಿದ್ದೀನಿ ಅಂದಿದ ತಕ್ಷಣ ನಾನು ನಂಬಿಡ್ತೀನಿ ತಿಳ್ಕೊಂಡಿದ್ಯಾ, ನನ್ನ ಮುಂದೆ ಬದಲಾಗಿದ್ದೀನಿ ಅಂತಾರ ಅಂತೀಯ, ನನ್ನ ಹಿಂದೆ ನೀನು ಬೆನ್ನಿಂದ ಎಷ್ಟು ಮಸ್ಲತ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು ಕಣೆ, ನಿನ್ನ ಮಸ್ಲತ್ತೆಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ, ಸುಮ್ಮನೆ ಇಲ್ಲಿಂದ ಹೊಂಟೋಗ್ಬಿಡು, ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ, ನನಗೇನಾರ ಕೋಪ ಬಂದ್ಬಿಟ್ರೆ ನಾನು ಸುಮ್ಮನೆ ಇರಲ್ಲ, ಮೊದಲಿಂದ ಹೊಟ್ಬಿಡು, ನೀನು ಹೇಳ್ತಾ ಇದ್ದೀನಿ ತಾನೇ ಹೊಟ್ಬಿಡು ಅಂತ ಹೊಟ್ಬಿಡು, ನನ್ನ ಕೋಪ ಬರ್ಸ್ಬೇಡ, ಹೊಟ್ಬಿಡು, ಈಗಲೇ ನಾನು ಕೋಪದಲ್ಲಿದ್ದೀನಿ, ಹೊಟ್ಬಿಡು ಇಲ್ಲಿಂದ ಅಂತ ಕುಸುಮ ಶ್ರೇಷ್ಠ ಹೇಳ್ತಾರೆ. ಶ್ರೇಷ್ಠ ಇಲ್ಲ ಅತ್ತೆ ನೀವು ಬರಲೇಬೇಕು, ನಾನು ಬರಲ್ಲ ಅಂತ ಹೇಳ್ತಿದ್ದೀನಿ, ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ತಾನೇ, ನನ್ನ ಪಿತ್ತ ನೆತ್ತಿಗತ್ಸ್ಬೇಡ ಅಂತ ಹೊಟ್ಬಿಡು ಇಲ್ಲಿಂದ ನೀನು ಅಂತ ಕುಸುಮ ಹೇಳ್ತಾರೆ. ಶ್ರೇಷ್ಠ ಇಲ್ಲ ಅತ್ತೆ ನೀವು ಬರೋವರೆಗೂ ನಾನು ಹೋಗಲ್ಲ ಅಂತ ಅಲ್ಲೇ ನಿಂತಿರ್ತಾಳೆ. ಆವಾಗ ಭಾಗ್ಯ ಮತ್ತು ಆದಿ ಇವನ್ನೇ ನೋಡ್ಕೊಂಡು ಅವರು ಕೂಡ ಅಲ್ಲೇ ಇರ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಆದಿ ಆಫೀಸ್ಗೆ ಅಕ್ಷತಾ ಬಂದು ಯಾವುದೇದೋ ಫೈಲ್ ನೋಡ್ತಾ ಇರ್ತಾರೆ. ಆ ಫೈಲು ಈ ಫೈಲ್ ಆ ಫೈಲ್ ಎಲ್ಲ ಅಯ್ಯೋ ಆ ಫೈಲ್ ಎಲ್ಲಿ ಮಿಸ್ ಆಯಿತು, ಅದು ಇಂಪಾರ್ಟೆಂಟ್ ಫೈಲ್, ಅದು ಬೇಕೇ ಬೇಕು, ಎಲ್ಲಿ ಮಿಸ್ ಆಯಿತು, ನನಗೆ ಆ ಫೈಲ್ ಇದ್ದರೆ ನನಗೆ ಹೆಂಗೋ ಒಳ್ಳೆಯದಾಗುತ್ತೆ, ಇನ್ನೊಂದು ಸ್ವಲ್ಪ ನಾನು ಅದರಿಂದ ಇನ್ಕಮ್ ಮಾಡ್ಕೋಬೋದು, ಆ ಫೈಲ್ ಎಲ್ಲೋಯ್ತು ಅದರಿಂದ ನನಗೆ ಒಳ್ಳೆಯದಾಗುತ್ತೆ ಅಂತ ಆ ಫೈಲು ಈ ಫೈಲ್ ಆ ಫೈಲೆಲ್ಲ ಅಕ್ಷತಾ ಹುಡುಕ್ತಿರ್ತಾರೆ. ಆದಿ ಆಫೀಸಿಗೆ ಬಂದು ಆದಿ ಬರೋಷ್ಟಲ್ಲ ಆ ಫೈಲ್ ನನ್ನ ಕೈ ಸಿಕ್ಬಿಡ್ಬೇಕು, ಆದಿ ಆಫೀಸಿಗೆ ಬಂದುಬಿಟ್ರೆ ಅಷ್ಟೇ ಇವಾಗ ಅಂತ ಅಕ್ಷತಾ ಹುಡುಕ್ತಿರ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಒಬ್ಬರು ಕಾಲ್ ಬರುತ್ತೆ ಆಫೀಸಲ್ಲಿ, ಕಾಲ್ ಎತ್ತಿ ಹಲೋ ಅದೇ ಸರ್ ಅಂತ ಒಬ್ಬರು ಆ ಕಡೆಯಿಂದ ಮಾತಾಡ್ತಾರೆ. ಇಲ್ಲ ಆದಿಯವರಿಂದ ಆಫೀಸಿಗೆ ಬಂದಿಲ್ಲ, ನಾನು ಅಕ್ಷತಾ ಮಾತಾಡ್ತಾರೆ, ಅದೇನು ಹೇಳಿ ಅಂತ ಅಕ್ಷತಾ ಹೇಳ್ತಾರೆ. ಅದು ಮೇಡಮ್ ಎಲ್ಲರಿಗೂ ಪೇಮೆಂಟ್ ಮಾಡಬೇಕಿತ್ತು, ಆದಿ ಸರು ಸ್ವಲ್ಪ ಯಾಕೋ ಡಿಲೇ ಮಾಡ್ತಿದ್ದಾರೆ, ಯಾವಾಗಲೂ ಈ ಥರ ಆಗಿರಲಿಲ್ಲ, ಈ ಸತಿನೇ ಈ ಥರ ಡಿಲೇ ಆಗ್ತಿರೋದು, ಆದಿ ಸರ್ನ ಮೀಟ್ ಮಾಡಬೇಕು, ಮತ್ತು ಆ ಪೇಮೆಂಟ್ಗೆಲ್ಲ ಆದಿ ಸರ್ ಸೈನ್ ಬೇಕು, ಅದರಿಂದ ಆದಿ ಸರ್ ಬೇಕಾಗಿತ್ತು, ಆದಿ ಸರ್ ಎಲ್ಲಿದ್ದಾರೆ ಅಂತ ಏನಾರೋ ಗೊತ್ತಾ ಮೇಡಮ್, ಆಫೀಸ್ಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಅಲ್ಲಿ ಒಬ್ಬರು ಫೋನ್ ಮಾಡಿದವರು ವ್ಯಕ್ತಿ ಅಕ್ಷತಾನ ಕೇಳ್ತಾರೆ. ಅಕ್ಷತಾ ಇಲ್ಲ ನನಗೆ ಗೊತ್ತಿಲ್ಲ, ನಾನು ಆದಿನ ವೆಯ್ಟ್ ಮಾಡ್ತಾಯಿದ್ದೀನಿ, ಆದಿ ಎಷ್ಟೊತ್ತಿಗೆ ಬರ್ತಾನೆ ಅಂತ ಗೊತ್ತಿಲ್ಲ, ಆದಿ ಬಂದಿದ್ದ ತಕ್ಷಣ ಹೇಳ್ತೀನಿ ಅಂದಾಗ, ಹೌದು ಆದಿ ಸರ್ ಬಂದಿದ್ದ ತಕ್ಷಣ ಹೇಳಿ ಮೇಡಮ್ ಅಂತ ಆ ವ್ಯಕ್ತಿ ಆ ಕಡೆಯಿಂದ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ಅಕ್ಷತಾ ಅಯ್ಯೋ ಆದಿ ಬಂದ್ಬಿಟ್ರೆ ಕಷ್ಟ ಆಗುತ್ತೆ, ಇದೆಲ್ಲ ಆದಿ ಗೊತ್ತಾಗ್ಬಿಟ್ರೆ ಅಷ್ಟೇ, ಆದಿ ಇಲ್ಲಿ ಆಫೀಸಿಗೆ ಬರೋಷ್ಟರಲ್ಲಿ ಇದನ್ನೆಲ್ಲ ನಾನು ಸರಿ ಮಾಡಿಬಿಡ್ಬೇಕು, ಏನು ಮಾಡಬೇಕು ಇದನ್ನೆಲ್ಲ ಸರಿ ಮಾಡಬೇಕಲ್ಲ, ಏನು ಮಾಡಬೇಕು ಅಂತ ಅಕ್ಷತಾ ಅಲ್ಲಿ ಗಾಬರಿಯಾಗಿ ಆಫೀಸಲ್ಲಿ ಇರ್ತಾರೆ. ಈ ಕಡೆ ಏನಾಗುತ್ತೆ, ಶ್ರೇಷ್ಠನ ಕುಸುಮರು ಇಲ್ಲಿಂದ ಹೊಟ್ಬಿಡು ನೀನು, ನಾನು ಬರಲ್ಲ ಅಂತ ಹೇಳ್ತೀನಿ ತಾನೆ, ಹೊಟ್ಬಿಡು, ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ ಅಂತ ಹೇಳ್ತಾನೆ ಇರ್ತಾರಲ್ಲ. ಶ್ರೇಷ್ಠ ನಾನು ಹೋಗಲ್ಲ ಅತ್ತೆ, ನೀವು ಬರೋವರೆಗೂ ನಾನು ಹೋಗಲ್ಲ ಅಂತ ಶ್ರೇಷ್ಠ ನಿಂತಿರ್ತಾಳೆ. ಆದಿ ಭಾಗ್ಯ ಕುಸುಮಾರ್ ಕರ್ಕೊಂಡು ಹೋಗ್ಬೇಕು, ಮನೇಲಿ ಇರಿಸ್ಕೋಬೇಕು ಅಂತ ಅಂದ್ಬಿಟ್ಟು ಆದಿ ಭಾಗ್ಯ ಕುಸುಮ ಕರ್ಕೊಂಡು ಹೋಗಕ್ಕೆ ಅವರು ಕಾಯ್ತಿರ್ತಾರೆ. ದುಡ್ಡು ಕಟ್ಬಿಟ್ಟು ಫಸ್ಟ್ ಧರ್ಮರಾಜ್ ಅವರಿಗೆ ಚಿಕಿತ್ಸೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವರೆಲ್ಲ ಕಾಯ್ತಿರ್ತಾರೆ. ಧರ್ಮರಾಜ್ ಅವ್ರಿಗೆ ಮೊದಲು ಚಿಕಿತ್ಸೆ ನಡೀಲಿ ಅಂತ ಹೇಳ್ಬಿಟ್ಟು ಇವರೆಲ್ಲ ಕಾಯ್ತಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸ್ವಲ್ಪ ನಾನು ಆರೋಗ್ಯ ದೃಷ್ಟಿಯಿಂದ ಇಷ್ಟು ದಿವಸ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಅದರಿಂದ ವಿಡಿಯೋ ಹಾಕ್ಲೇಬೇಕು ಇವತ್ತು ಅಂತ ನಮ್ಮ ಮಕ್ಳುಗಳು ಸ್ವಲ್ಪ ಗಲಾಟೆ ಮಾಡ್ತಿದ್ದಾರೆ. ಏನಾದ್ರು ಶಬ್ದ ಬಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾವು ಏನಾರು ಒಂದು ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ನಿಮ್ಗೆ ಎಲ್ಲ ಸಪೋರ್ಟು ನನಗೆ ಬೇಕಾಗಿದೆ. ನಾನು ನಿಮ್ಮ ಕುಟುಂಬದವಳು ಅಂತ ತಿಳ್ಕೊಂಡು ದಯವಿಟ್ಟು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇನಾರು ಒಂದು ಮಾಡಬೇಕಂದ್ರೆ ನನಗೆ ನೀವೆಲ್ಲರ ಪ್ರೋತ್ಸಾಹ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ವಿಡಿಯೋ ನೋಡ್ತಿದ್ದೀರಾ, ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳ ಮನಸಾರ ಅರ್ಪಿಸ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.